ಬೆಂಗಳೂರಿನ ಅಭಿವೃದ್ಧಿಯ ಹರಿಕಾರ ಇಂದು ನಮ್ಮೊಂದಿಗಿಲ್ಲ. ನಿನ್ನೆ ಬೆಳಗ್ಗೆಯೇ ಅವರ ಅಗಲಿಕೆಯ ಸುದ್ದಿ ನಮಗೆ ಬರಸಿಡಿಲಿನಂತೆ ಬಡಿದಿತ್ತು. ಅಗಲಿದ ನಾಯಕನಿಗೆ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ತೊಂಬತ್ತೆರಡು ವರ್ಷಗಳ ಪರಿಪೂರ್ಣ ಜೀವನ, ಸೊಫಿಸ್ಟಿಕೇಟೆಡ್ ರಾಜಕಾರಣ, ಟೀಕೆ ಸಭ್ಯತೆಯ ಎಲ್ಲೆ ಮೀರ್ತಿರ್ಲಿಲ್ಲ, ಮಾತು ಹಾದಿ ತಪ್ತಿರ್ಲಿಲ್ಲ, ಚಾರಿತ್ರ್ಯದ ಮೇಲೆ ಕಪ್ಪು ಮಸಿ ಎರಚಿಕೊಂಡಿಲ್ಲ. ಅಜಾತ ಶತ್ರುವಾಗಿ ಜೆಂಟಲ್ಮ್ಯಾನ್ ರಾಜಕಾರಣ ಮಾಡಿದ ಎಸ್.ಎಂ. ಕೃಷ್ಣ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಸ್ಟೈಲಿಶ್ ರಾಜಕಾರಣಿ ಎಸ್.ಎಂ. ಕೃಷ್ಣ ಬಾಳ ಪಯಣ ಮುಗಿಸಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಕೃಷ್ಣ ನಿಧನಕ್ಕೆ ಇಡೀ ಕರುನಾಡು ಮಾತ್ರವಲ್ಲ, ದೇಶದ ಗಣ್ಯಾತಿಗಣ್ಯರು ಕಂಬನಿ ಮಿಡಿದಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಎಸ್.ಎಂ. ಕೃಷ್ಣ ನಿವಾಸಕ್ಕೆ ಗಣ್ಯಾತಿಗಣ್ಯರ ದಂಡೆ ಹರಿದು ಬಂದಿದೆ. ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ವಿದಾಯ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಂತಿಮ ದರ್ಶನ ಪಡೆದರು. ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಮುತ್ಸದ್ದಿ ರಾಜಕಾರಣಿ. ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶ ಒಬ್ಬ ಅದ್ಭುತ ರಾಜಕಾರಣಿಯನ್ನು ಎತ್ತು ಕಳ್ಕೊಂಡೆ. ಒಬ್ಬ ಶಿಸ್ತುಬದ್ಧ ರಾಜಕಾರಣಿ, ತನ್ನ ವೃತ್ತಿಗೆ ಗೌರವ ತಂದುಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಸನ್ಮಾನ್ಯ ಎಸ್.ಎಂ. ಕೃಷ್ಣರು. ಒಬ್ಬ ಅಪರೂಪದ ರಾಜಕಾರಣಿ. ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥದ್ದು ಒಬ್ಬ ಆದರ್ಶವಾಗಿ ತಮ್ಮ ಬದುಕನ್ನು ನಡೆಸಿದ್ದಾರೆ. ಮಾನ್ಯ ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಈ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ತುಂಬಲಾರದಂತ ಒಂದು ನಷ್ಟ ಇವತ್ತು ಉಂಟಾಗಿದೆ. ಇನ್ನು ರಾತ್ರಿ ವೇಳೆಗೆ ಸಚಿವ ಸಂಪುಟ ಸದಸ್ಯರೆಲ್ಲ ಕೃಷ್ಣ ಅಂತಿಮ ದರ್ಶನ ಪಡೆದ್ರು. ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಶಿವರಾಜ್ ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಾಜಿ ಸಚಿವರಾದ ಉಮಾಶ್ರೀ, ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಕೃಷ್ಣ ಅವರಿಗೆ ಅಂತಿಮ ವಿದಾಯ ಹೇಳಿದ್ರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಎಸ್.ಎಂ. ಕೃಷ್ಣ ಓರ್ವ ಡೀಸೆಂಟ್ ರಾಜಕಾರಣಿಯಾಗಿದ್ರು. ಯಾರ ಬಗ್ಗೆಯೂ ಏಕವಚನದಲ್ಲಿ ಮಾತನಾಡ್ತಿರ್ಲಿಲ್ಲ. ಅವರನ್ನ ಕಳೆದುಕೊಂಡು ಮನಸ್ಸಿಗೆ ನೋವಾಗಿದೆ ಎಂದ್ರು. ಅಡ್ಮಿನಿಸ್ಟ್ರೇಷನ್ದಲ್ಲಿ, ಆಡಳಿತದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿ ತರವರು, ಆದರೆ ಎಂದೂ ಕೂಡ ಯಾರಿಗೂ ಏಕವಚನದಲ್ಲಿ ಮಾತನಾಡುವಂಥದ್ದು. ಅಧಿಕಾರಿಗಳಿಗೆ ಎಷ್ಟೇ ಸಣ್ಣವರಿರಲಿ ಎಂದು ಏಕವಚನದಲ್ಲಿ ಮಾತನಾಡ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ನೋಡಿದ್ದೇನೆ ಅವ್ರನ್ನ. ಪಾರ್ಲಿಮೆಂಟ್ನಲ್ಲಿಯೂ ಎಂಥ ಸಣ್ಣವರೇ ಭೇಟಿಯಾದರೂ ಸಹಿತ ಅವರೆಂದೂ ಏಕವಚನದಲ್ಲಿ ಮಾತನಾಡ್ತಾ ಇರಲಿಲ್ಲ. ಅಂಥ ಒಬ್ಬ ಸೃಜನಶೀಲ ರಾಜಕಾರಣಿಯನ್ನು ಕಳ್ಕೊಂಡದ್ದಕ್ಕೆ ಬಹಳಷ್ಟು ನಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗಿದೆ. ಇನ್ನು ಬಿಜೆಪಿ ನಾಯಕರಾದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಮಾಜಿ ಸಚಿವ ಬಿಸಿ ಪಾಟೀಲ್, ಅರಸೀಕೆರೆ ಕಾಂಗ್ರೆಸ್ ಶಾಸಕ ಕೆ ಶಿವಲಿಂಗೇಗೌಡ ಕೂಡ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಅರ್ಪಿಸಿದ್ರು. ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ಕೂಡ ಖುದ್ದು ಆಗಮಿಸಿ ಎಸ್.ಎಂ. ಕೃಷ್ಣ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಎಸ್.ಎಂ. ಕೃಷ್ಣ ಪತ್ನಿಯ ಊರಿನಲ್ಲೂ ಸಂತಾಪ ಸಭೆ. ಮಂಡ್ಯದ ಸೋಮನಹಳ್ಳಿಯಲ್ಲಿ ನೀರವ ಮೌನ. ಎಸ್.ಎಂ. ಕೃಷ್ಣರ ಪತ್ನಿಯ ಊರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿಗೆಯಲ್ಲಿ ಸಂತಾಪ ಸೂಚಿಸಲಾಗಿದೆ. ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಮಧ್ಯಾಹ್ನ 3ಕ್ಕೆ ಅಂತ್ಯಕ್ರಿಯೆ, ಬೆಳಿಗ್ಗೆ 8ರಿಂದ ಅಂತಿಮ ಯಾತ್ರೆ. ಸದಾಶಿವನಗರದಿಂದ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ಮೆರವಣಿಗೆ.
ಎಸ್.ಎಂ. ಕೃಷ್ಣ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಆಗಿರೋದ್ರಿಂದ ಅಪಾರ ಸಂಖ್ಯೆಯ ಅಭಿಮಾನಿಗಳ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಾರೆ. ಹೀಗಾಗಿ ಬೆಳಿಗ್ಗೆ 8ರಿಂದ ಸದಾಶಿವನಗರದ ನಿವಾಸದಿಂದ ಸೋಮನಹಳ್ಳಿಯ ಅಂತ್ಯ ಸಂಸ್ಕಾರದ ಸ್ಥಳದವರೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಹೊರಡಲಿದೆ. ಬೆಳಿಗ್ಗೆ 8 ಗಂಟೆಗೆ ಸದಾಶಿವನಗರದ ಮನೆಯಿಂದ ಹೊರಟು ಚಾಲುಕ್ಯ ಸರ್ಕಲ್, ಟೌನ್ ಹಾಲ್ ಮೂಲಕ ಮೈಸೂರು ರಸ್ತೆ ಮಾರ್ಗವಾಗಿ ಕೆಂಗೇರಿ, ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣ ಮಾರ್ಗವಾಗಿ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ರವಾನಿಸಲಾಗುತ್ತೆ. ಮಾರ್ಗ ಮಧ್ಯೆ ಕೆಂಗೇರಿ, ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ 5 ನಿಮಿಷ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ. ಸದಾಶಿವನಗರದ ಕೃಷ್ಣ ನಿವಾಸಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮಂಡ್ಯ ಕ್ರೀಡಾಂಗಣಕ್ಕೆ ತರಲು ಕೆಲವರು ಆಗ್ರಹಿಸುತ್ತಿದ್ದಾರೆ, ಆದ್ರೆ ಆ ರೀತಿ ಮಾಡಲು ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೆಲವರೆಲ್ಲ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಮದ್ದೂರಿನಲ್ಲಿ ನಾವು ಸೋಮನಹಳ್ಳಿಲಿ ಇದು ಅಂದ್ರೆ ಮದ್ದೂರಿನಲ್ಲಿ ಪ್ರೊಸೆಷನ್ ಮತ್ತೊಂದು ಮಾಡೋಕ್ಕಾಗಲ್ಲ. ಸೋಮನಹಳ್ಳಿಲೇ ಫೈನಲ್. ಯಾರೇ ಆಗ್ಲಿ ಬಂದು ದರ್ಶನ ಮಾಡೋಂಥವ್ರು. ಒಟ್ನಲ್ಲಿ ಎಸ್.ಎಂ. ಕೃಷ್ಣ ಅಗಲಿಕೆಗೆ ಇಡೀ ರಾಜ್ಯವೇ ಮರುಗುತ್ತಿದೆ. ರಾಜಕೀಯ ನಾಯಕರಿಂದ ಹಿಡಿದು ಐಟಿ ಸೆಕ್ಟರ್ಗಳ ಉದ್ಯಮಿಗಳು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.